ಅಯೋಧ್ಯೆಯಲ್ಲಿ ಇಂದಿನಿಂದ ಭಕ್ತರಿಗೆ ರಾಮನ ದರ್ಶನ ಸಿಗುತ್ತೆ. ಮುಂಜಾನೆಯಿಂದಲೇ ದೇಗುಲದತ್ತ ಜನ ಜಮಾಯಿಸ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ರಾಮನ ದರ್ಶನಕ್ಕೆ ಭಕ್ತರು ಕಾತುರದಿಂದ ಕಾಯ್ತಾ ಇದ್ರು. ಎಲ್ಲರೂ ಕೂಡ ಈಗ ದೇಗುಲದ ಕಡೆಗೆ ಕಾಲಿಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋದ್ರಿಂದ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ತಪಾಸಣೆಯನ್ನು ಕೂಡ ಹೆಚ್ಚಿಸಲಾಗಿದ್ದು ಮೆಟಲ್ ಡಿಟೆಕ್ಟರ್ ಅನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸಿಬ್ಬಂದಿ. ಯಾಕಂದ್ರೆ ಭಕ್ತರು ತುಂಬಾ ಕಾಯ್ತಾ ಇದ್ರು. ಯಾವಾಗ ಲೋಕಾರ್ಪಣೆ ಆಗುತ್ತೋ ಆ ಸಂದರ್ಭ ಅಯೋಧ್ಯೆಗೆ ಹೋಗಿ ದರ್ಶನವನ್ನ ಪಡ್ಕೋಬೇಕು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ರು. ನಾವೀಗ ಗಮನಿಸಬಹುದು ಭಕ್ತರ ಸಂಖ್ಯೆ ಯಾವ ಮಟ್ಟಿಗಿದೆ ಅಂತ ದೇಗುಲದತ್ತ ಜಮಾಯಿಸ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ರಾಮನ ದರ್ಶನಕ್ಕೆ ಇವತ್ತು ಭಕ್ತರು ಆಗಮಿಸ್ತಾ ಇರೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋದ್ರಿಂದ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ತಪಾಸಣೆಗೆ ಅಂತ ಮೆಟಲ್ ಡಿಟೆಕ್ಟರ್ ಅನ್ನ ವ್ಯವಸ್ಥೆ ಮಾಡಿದ್ದಾರೆ ಸಿಬ್ಬಂದಿ. ರಾಮ ಮಂದಿರದಲ್ಲಿ ಇವತ್ತು ಬರುವಂತಹ ಭಕ್ತರಿಗೆ ದರ್ಶನ ಮತ್ತೆ ಆರತಿಗೆ ಅವಕಾಶವನ್ನು ನೀಡಲಾಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ 11:30 ತನಕ ದರ್ಶನಕ್ಕೆ ವ್ಯವಸ್ಥೆ, ಮತ್ತೆ ಮಧ್ಯಾಹ್ನ 2ರಿಂದ 7 ಗಂಟೆಯ ತನಕ ಮತ್ತೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬೆಳಗ್ಗೆ 6:30ರಿಂದ ಜಾಗರಣ ಮತ್ತೆ ಶೃಂಗಾರ ಆರತಿ, ಸಂಜೆ 7:30ಕ್ಕೆ ಮಂದಿರದಲ್ಲಿ ಸಂಧ್ಯಾ ಆರತಿ. ಆರತಿಗಾಗಿ ಉಚಿತ ಪಾಸ್ಗಳು ಕೂಡ ಲಭ್ಯವಿದ್ದು ಆಫ್ಲೈನ್ ಮತ್ತೆ ಆನ್ಲೈನ್ ಅಲ್ಲಿ ಪಡೆಯಬಹುದಾಗಿದೆ. ಈ ಪಾಸ್ಗಳನ್ನ ಸಂಧ್ಯಾ ಆರತಿಗೂ ಕೂಡ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲಿ ಈ ಪಾಸ್ಗಳನ್ನು ಪಡೆಯಬಹುದು ಅಥವಾ ಆಫ್ಲೈನಲ್ಲಿ ಅಲ್ಲಿ ಹೋಗಿ ಕೂಡ ಪಡ್ಕೋಬಹುದು. ID ಕಾರ್ಡ್ ನೀಡಿದ ಆರತಿಗೆ ಪಾಸನ್ನು ಪಡೆಯಬಹುದು. ಅಂದರೆ ID ಕಾರ್ಡನ್ನು ಕೊಡಬೇಕಾಗಿದ್ದು ಇಲ್ಲಿ ಕಂಪಲ್ಸರಿ ID ಕಾರ್ಡ್ ಕೊಟ್ಟು ಆರತಿಗೆ ಪಾಸನ್ನು ಪಡೆಯಬಹುದು. ಗಮನಿಸಬಹುದು ನಾವು ಭಕ್ತರ ಸಂಖ್ಯೆ ಯಾವ ರೀತಿ ಇದೆ ಅಂತ. ನಾವು ಇದರ ನೇರ ಪ್ರಸಾರ ದೃಶ್ಯಗಳನ್ನು ಗಮನಿಸ್ತಾ ಇರೋದೀಗ ಅಯೋಧ್ಯೆಯಿಂದ. ಈ ಮಟ್ಟಿಗೆ ನೂಕುನುಗ್ಗಲಲ್ಲಿ ಭಕ್ತರು ಆಗಮಿಸ್ತಾ ಇರೋದು ಶ್ರೀರಾಮನ ದರ್ಶನಕ್ಕೆ. ಬಾಲರಾಮನ ದರ್ಶನಕ್ಕೆ ಅಯೋಧ್ಯೆಯಲ್ಲಿ ಭಕ್ತರು ಮುಗಿಬಿದ್ದಂತಹ ದೃಶ್ಯ ನಾವೀಗ ಗಮನಿಸ್ತಾ ಇದ್ದೀವಿ. ಮೊದಲ ದಿನವೇ ಇಷ್ಟೊಂದು ರಶ್ ಕಾಣಿಸ್ತಾ ಇದೆ. ರಾಮನೂರಿಗೆ ಸಾವಿರಾರು ರಾಮ ಭಕ್ತರು ಆಗಮಿಸಿದ್ದಾರೆ. ನಿನ್ನೆ ಕೂಡ ಬಹಳಷ್ಟು ಜನ ಆಗಮಿಸಿದ್ರು. ನಿನ್ನೆ ಬಂದಿರೋರು ಕೆಲವರು ಇವತ್ತು ಕೂಡ ದರ್ಶನ ಪಡ್ಕೊಂಡು ಹೋಗೋಣ ಅಂತ ಬಂದಿರೋರು ಇರಬಹುದು. ಮತ್ತು ಕೆಲವರು ಮೊದಲ ಬಾರಿಗೆ ರಾಮ ದರ್ಶನ ಆಗಬೇಕು, ಯಾಕಂದರೆ ನಿನ್ನೆಷ್ಟೇ ಲೋಕಾರ್ಪಣೆ ಆಗಿರೋದು, ಮೊದಲ ದಿನವೇ ದರ್ಶನ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಿರೋರು ಕೂಡ ಇದ್ದಾರೆ. ಮೊದಲ ದಿನವೇ ಆ ಮಟ್ಟಿಗೆ ಒಂದು ಜನಸಂದಣಿ ಕಂಡು ಬರ್ತಾ ಇದೆ. ಭಕ್ತರ ಕ್ರೌಡ್ ನಾವು ಗಮನಿಸಬಹುದು. ಮೊದಲ ದಿನವೇ ಫುಲ್ ರಶ್. ರಾಮ ಮಂದಿರದಲ್ಲಿ ಭಕ್ತರ ನಡುವೆ ತಳ್ಳಾಟ ನೂಕಾಟ ಕೂಡ ನಡೀತಾ ಇದೆ. ಇನ್ನು ರಾಮಲಲ್ಲನ ದರ್ಶನಕ್ಕೆ ಬರೀ ಪುರುಷ ಭಕ್ತರಷ್ಟೇ ಅಲ್ಲ, ಮಹಿಳೆ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಅವರನ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇದೆ ಸಿಬ್ಬಂದಿಗೆ. ಯಾಕಂದ್ರೆ ಇಲ್ಲಿ ಮಹಿಳೆಯರನ್ನ ಸೇಫ್ ಆಗಿ ಅಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡೋದು ಕೂಡ ದೊಡ್ಡ ಚಾಲೆಂಜ್ ಆಗುತ್ತೆ ಇಷ್ಟೊಂದು ರಶ್ ಇದ್ದಂತಹ ಸಂದರ್ಭದಲ್ಲಿ. ಗಮನಿಸಬಹುದು ನಾವೀಗ ದೃಶ್ಯದಲ್ಲಿ ಯಾವ ಮಟ್ಟಿಗೆ ಭಕ್ತರ ಭಕ್ತಿಯ ಪರಾಕಾಷ್ಠೆ ಇದೆ ಅಂತ. ನೂಕಾಟ ತಳ್ಳಾಟ, ಇನ್ನು ಇವ್ರನ್ನ ನಿಯಂತ್ರಿಸೋದಕ್ಕೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ನಾವೀಗಲ್ಲಿ ಗಮನಿಸಬಹುದು ಕೆಲವರು ಬಿದ್ದೇ ಬಿಟ್ಟರು ಅಲ್ಲಿ.